ಅಮಟೆಕಾಯಿ ಗೊಜ್ಜುನ ನೀವೇ ಯಾವತ್ತಾರು ಟೇಸ್ಟ್ ಮಾಡಿದ್ದೀರಾ? ನಮ್ಮ ಮಲೆನಾಡಲ್ಲಿ ಭೂಮಿ ಹುಣ್ಣಿಮೆ ದೀಪಾವಳಿಗೆ ಖಂಡಿತವಾಗಿ ಮಾಡುವಂತ ಒಂದು ಗೊಜ್ಜಿದು. ಇದನ್ನ ಮಾಡ್ಲಿಕ್ಕೆ ಫಸ್ಟ್ ಈ ಅಮಟೆಕಾಯಿನ ತುಂಡಾಗಿ ಕತ್ತರಿಸ್ಕೋಬೇಕು. ಈ ಅಮಟೆಕಾಯಿ ತುಂಬಾ ಹುಳಿ ಹುಳಿಯಾಗಿರುತ್ತೆ. ಒಂದ್ 2-3 ಸರಿ ನೀರಲ್ಲಿ ಚೆನ್ನಾಗಿ ತೊಳೆದು ಪಾತ್ರೆಗೆ ಸ್ವಲ್ಪ ನೀರ್ ಹಾಕಿ ಈ ಅಮಟೆಕಾಯಿನೂ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಅಮಟೆಕಾಯಿ ಗೊಜ್ಜು ಒಂಥರ ಕಟ್ಟ ಮಿಟ್ಟ ತರ ಇರುತ್ತೆ. ನನ್ಗಂತೂ ತುಂಬಾ ಇಷ್ಟ. ಅಮಟೆಕಾಯಿನ ಬೇಯಿಸ್ಕೊಳ್ತಾ 1 ಚಮಚ ಜೀರಿಗೆ ಹಾಗೆ ಅರ್ಧ ಚಮಚ ಉಪ್ಪನ್ನ ಹಾಕಿ ಬೇಯಿಸ್ಕೋಬೇಕು. ಉಪ್ಪು ಹುಳಿ ಜೊತೆ ಖಾರ ಇರ್ಬೇಕಲ್ವಾ, ಹಾಗಾಗಿ ಈ ಹಸಿಮೆಣಸನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದನ್ನ ಸುಮಾರು ಒಂದು ಅರ್ಧ-ಮುಕ್ಕಾಲ್ ಗಂಟೆ ಬೇಯಿಸ್ಕೋಬೇಕು. ಯಾಕಂದ್ರೆ ಅಮಟೆಕಾಯಿ ಬೆಂದು ಸಾಫ್ಟ್ ಆಗ್ಬೇಕು. ಅಮಟೆಕಾಯಿ ಬೆಂದ ನಂತರ ನಿಮಗೆ ಎಷ್ಟು ಸಿಹಿ ಬೇಕು ಅಷ್ಟು ಬೆಲ್ಲನ ಉಪಯೋಗಿಸ್ಕೊಳ್ಳಿ. ನಾನಿಲ್ಲಿ ನಮ್ಮನೇಲೆ ತಯಾರಿಸಿರೋ ಜೋನಿ ಬೆಲ್ಲನ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಕಿ ಇನ್ನೊಂದ್ 1/4 ಗಂಟೆ ಬೇಯಿಸಿದ್ರೆ ನಮ್ಮ ಅಮಟೆಕಾಯಿ ಗೊಜ್ಜು ರೆಡಿ. ನಿಮ್ಗೆಲ್ಲಾದ್ರೂ ಅಮಟೆಕಾಯಿ ಸಿಕ್ಕರೆ ಖಂಡಿತ ನೀವು ಇದನ್ನ ಒಂದ್ಸಲಿ ಟ್ರೈ ಮಾಡಿ.